ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಗಡಿಯಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದರ ಡೀಟೇಲ್ಸ್ನ ಕೊಡ್ತೀನಿ, ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇದು ಗೌರ್ಮೆಂಟ್ ಅಂಡರ್ ಇರೋದ್ರಿಂದ ಸ್ವಲ್ಪ ಫೋಟೋಗ್ರಫಿ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತೆ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ವಿಡಿಯೋನ ನೋಡಿ. ಕರ್ನಾಟಕದ ಮಾಗಡಿಯಲ್ಲಿರುವ ದೇವಾಲಯ ರಂಗನಾಥ ಸ್ವಾಮಿ ಬೆಂಗಳೂರಿನ ಸುಮಾರು 41 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯ ಭಾರತೀಯ ಪುರಾತತ್ವ ಸಮೀಕ್ಷೆಯ ಕರ್ನಾಟಕ ರಾಜ್ಯ ವಿಧಾನದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕಗಳಾಗಿವೆ. ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿರುವ ರಂಗನಾಥ ದೇವಾಲಯ ಆದ್ದರಿಂದ ಮಾಗಡಿ ರಂಗನಾಥ ಸ್ವಾಮಿ ಅಂತ ಕೂಡ ಕರೀತಾರೆ. ಇದು ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿತು. ನಂತರ ಹೊಯ್ಸಳ, ವಿಜಯನಗರ, ಕೆಂಪೇಗೌಡರ ಕಾಲದಲ್ಲಿ ವಿಸ್ತರಿಸಲ್ಪಟ್ಟಿತು. 16ನೇ ಶತಮಾನದಲ್ಲಿ ಬೆಂಗಳೂರು ಸ್ಥಾಪಿಸಿದ ಕೆಂಪೇಗೌಡರ ಜನ್ಮಸ್ಥಳ ಈ ಮಾಗಡಿ. ಇತಿಹಾಸದ ಪ್ರಕಾರ ಆರಂಭದಲ್ಲಿ ಇಲ್ಲಿನ ದೇವರನ್ನು ತಿರುವಂಗಲನಾಥ ಎಂದು ಕರೆಯಲಾಗುತ್ತಿತ್ತು. 17ನೇ ಶತಮಾನದಲ್ಲಿ ಶ್ರೀರಂಗನಾಥ ಸ್ವಾಮಿ ಅಂತ ಪ್ರಸಿದ್ಧಿಯಾಯಿತು. ದೇವಾಲಯವು ದಕ್ಷಿಣ ಭಾರತೀಯ ದೇವಾಲಯದ ವಾಸ್ತುಶಿಲ್ಪವನ್ನು ಹೊಂದಿದೆ. ಪಶ್ಚಿಮ ಮತ್ತು ಪೂರ್ವ ದ್ವಾರಗಳಲ್ಲಿ ಟವರಿಂಗ್ ಗೋಪುರಗಳಿವೆ. ಮಾಗಡಿಯು ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರವಾಗಿದ್ದರಿಂದ ಇಲ್ಲಿನ ದೇವರನ್ನು ಮಾಂಡವ್ಯನಾಥ ಅಂತ ಕೂಡ ಕರೀತಾರೆ. ದೇವಸ್ಥಾನ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ, ಸಂಜೆ 4:00 ಸಂಜೆ 7:00ವರೆಗೂ ಓಪನ್ ಇರುತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಇಂದಿನ ತಿರುಮಲೆ ಮಾಗಡಿ ಕ್ಷೇತ್ರ ಸ್ವರ್ಣಾಚಲ, ಸ್ವರ್ಣಾದ್ರಿ, ಮಾಂಡವ್ಯ, ಮಾಕುಟಿ, ಮಾಗುಡಿ ಅಂತ ಕರೆಯಲ್ಪಟ್ಟಿತ್ತು. ಈ ಕ್ಷೇತ್ರ ಅಷ್ಟತೀರ್ಥಗಳಿಂದಲೂ ಅಷ್ಟಪರ್ವತಗಳಿಂದಲೂ ಪವಿತ್ರ ಪುಣ್ಯ ನದಿ ಹಾಗೂ ಗಿರಿ ಕಾನನಗಳಿಂದ ಕೂಡಿದ ಕ್ಷೇತ್ರವಾಗಿದೆ. ಮಾಂಡವ್ಯ, ಕಣ್ವ, ವಶಿಷ್ಠ, ಪುರಂಜಯ, ಪ್ರಹ್ಲಾದ ಮುಂತಾದವರ ತಪೋಕ್ಷೇತ್ರವಾಗಿದ್ದು, ತಿರುಪತಿ ಶ್ರೀನಿವಾಸನ ಆಜ್ಞೆಯಂತೆ ಮಾಂಡವ್ಯ ಋಷಿಗಳು ತಿರುಮಲೆಯ ಸ್ವರ್ಣಾದ್ರಿ ಕ್ಷೇತ್ರದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ತಪಸ್ಸು ಮಾಡಿದರು. ಆಗ ಒಂದು ದಿನ ಕನಸಲ್ಲಿ ಶ್ರೀನಿವಾಸ ದೇವರು ಕಾಣಿಸ್ಕೊಂಡು, ಉದ್ಭವ ಸಾಲಿಗ್ರಾಮ ರೂಪದಲ್ಲಿರುವ ನನ್ನನ್ನು ನಿತ್ಯವೂ ಆರಾಧಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಮೋಕ್ಷ ಲಭಿಸುತ್ತೆ ಅಂತ ಹೇಳಿದ್ರಂತೆ. ಮಾಂಡವ್ಯ ಋಷಿಗಳು ಉದ್ಭವ ಸಾಲಿಗ್ರಾಮವನ್ನು ನಂತರ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಸಿಷ್ಠರ ಜೊತೆ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ ಮುಕ್ತಿಯನ್ನು ಪಡೆದರು ಅಂತ ಹೇಳ್ತಾರೆ. ಮಾಂಡವ್ಯ ಋಷಿಗಳು ತಪಸ್ಸನ್ನಾಚರಿಸಿದ ಕ್ಷೇತ್ರವಾದ್ದರಿಂದ ಇಲ್ಲಿರುವ ದೇವರನ್ನು ಮಾಂಡವ್ಯನಾಥ ಅಂತ ಕರೆದರು. ಮಾಗಡಿ ರಂಗನಾಥ ಸ್ವಾಮಿ ಅಂತ ಪ್ರಸಿದ್ಧಿಯಾಯಿತು. ನಂತರ ದೇವಾಲಯದಲ್ಲಿರುವ ಉದ್ಭವ ಸಾಲಿಗ್ರಾಮಕ್ಕೆ ಎಷ್ಟೇ ನೀರಿನಿಂದ ಅಭಿಷೇಕ ಮಾಡಿದರೂ ಅದೊಂದು ಹನಿಯೂ ಇರದಂತೆ ಇಂಗಿ ಹೋಗೋದು ಈ ಕ್ಷೇತ್ರದ ಮತ್ತೊಂದು ಮಹಿಮೆ ಅಂತ ಹೇಳ್ತಾರೆ. ಆ ನೀರು ಎಲ್ಲಿಗೆ ಹೋಗುತ್ತೆ ಅದು ಈಗಲೂ ರಹಸ್ಯವಾಗೇ ಇದೆ. ತಿರುಪತಿಗೆ ಹೋಗಲಾಗದವರು ಶ್ರೀ ಕ್ಷೇತ್ರದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ ಸಾಕು, ಇಷ್ಟಾರ್ಥ ಫಲ ಸಿಗುವುದೆಂದು ನಂಬಿಕೆ ಇದೆ. ಮಾಗಡಿಯ ಸ್ವರ್ಣಾದ್ರಿಗಿರಿ ತಿರುಮಲೆಯಲ್ಲಿ ಶ್ರೀರಂಗನಿಗೆ ಧನುರ್ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಈ ದೇವಸ್ಥಾನದಲ್ಲಿ ನೆರವೇರಿಸ್ತಾರೆ. ಬೆಳಿಗ್ಗೆ 5 ಗಂಟೆಯಿಂದನೇ ಓಪನ್ ಇರುತ್ತೆ. ಕಾಮಧೇನು ಗೋಪೂಜೆಯ ನಂತರ ಶ್ರೀರಂಗನಾಥನಿಗೆ ದೈನಂದಿನ ತಿರುವಾರಾಧನೆ ಸಮರ್ಪಣೆಯಾಗುತ್ತೆ. ಇದಾದ ಬಳಿಗೆ ಶ್ರೀಯವರಿಗೆ ಅರ್ಚನೆ, ನೈವೇದ್ಯ, ತಿರುಪಾವಯ್ಯ ಪಾರಾಯಣ ನೆರವೇರಲಿದೆ. ಒಂದೊಂದು ಪಾಶುರಗಳ ಪಾರಾಯಣ ಅಂಡಾಳ್ ತಾಯಿಯ ಸಮ್ಮುಖದಲ್ಲಿ ಶ್ರೀರಂಗನಾಥ ಸ್ವಾಮಿಯ ಪಾದಕಮಲಗಳಿಗೆ ಅರ್ಪಣೆಯಾಗಲಿದೆ. ಇಲ್ಲಿರುವ ತಿರುಪತಿಯಲ್ಲಿರುವಂತೆ ನಿಂತಿರುವ ರಂಗನಾಥ ಸ್ವಾಮಿ ಭಂಗಿಯಲ್ಲಿ ದೇವಸ್ಥಾನ. ದೇವರಿರೋದು ವಿಷ್ಣು. ಪಶ್ಚಿಮಕ್ಕೆ ಮುಖ ಮಾಡಿರೋದ್ರಿಂದ ಈ ದೇವಾಲಯದ ಹೆಸರು ಪಶ್ಚಿಮ ವೆಂಕಟಾಚಲಪತಿ ಅಂತ ಕೂಡ ಕರೀತಾರೆ. ದೇವಾಲಯ ಇರುವ ಪ್ರದೇಶವನ್ನು ತಿರುಮಲೆ ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯದ ಗೋಡೆಯ ಮೇಲೆ ರಂಗನಾಥನ ಸಣ್ಣ ಪ್ರತಿಮೆ ಇರೋದರಿಂದ ರಂಗನಾಥ ದೇವಾಲಯ ಅಂತ ಕೂಡ ಜನಪ್ರಿಯವಾಗಿದೆ. ಇದು ಪ್ರತಿ ವರ್ಷ ಗಾತ್ರದಲ್ಲಿ ಬೆಳೆಯುತ್ತಿದೆ ಅಂತ ನಂಬಿಕೆ ಕೂಡ ಇದೆ. ಇಲ್ಲಿನ ಅರ್ಚಕರ ಪ್ರಕಾರ ರಂಗನಾಥ ದೇವಾಲಯ ಗರ್ಭಗುಡಿಯನ್ನು 12ನೇ ಶತಮಾನದ ಆರಂಭದಲ್ಲಿ ಚೋಳ ದೊರೆ ಪವಿತ್ರಗೊಳಿಸಿದ್ರು. ಅದರಿಂದ ದೇವಾಲಯವು ನವೀಕರಣ ವಿಸ್ತರಣೆಗೊಂಡಿದೆ ಅಂತ ಹೇಳ್ತಾರೆ. ದೇವಾಲಯದ ಮುಂಭಾಗದಲ್ಲಿರುವ ಗರುಡಸ್ತಂಭದ ಶಾಸನದ ಆಧಾರದ ಮೇಲೆ ಎತ್ತರದ ಅಲಂಕಾರಿಕ ಗೋಪುರಗಳು ಇಲ್ಲಿ ಇದೆ. ಜೊತೆಗೆ ಈ ದೇವಸ್ಥಾನದ ಒಳಗಡೆ ಹಿಂದೂ ದೇವತೆಗಳಾದ ರಾಮ, ಸೀತೆ, ಆಂಜನೇಯ, ಲಕ್ಷ್ಮಿ, ವೇಣುಗೋಪಾಲ್, ಕೃಷ್ಣ, ರಂಗನಾಥ ಸ್ವಾಮಿ ಇತರ ಗರ್ಭಗುಡಿಗಳು ಇವೆ. ದಂತಕಥೆಯ ಪ್ರಕಾರ ಮುಖ್ಯ ದೇವತೆ ಮಾಂಡವ್ಯ ಋಷಿ ಸ್ಥಾಪಿಸಿದ್ರು, ಅದೇ ರಂಗನಾಥ ಸ್ವಾಮಿ. ಇದು ಸ್ಥಳಕ್ಕೆ ಮಾಂಡವ್ಯ ಕ್ಷೇತ್ರ, ನಂತರ ಮಾಗಡಿ ರಂಗನಾಥ ಸ್ವಾಮಿ ಅಂತ ಪ್ರಸಿದ್ಧ ಆಯಿತು. ದೇವಾಲಯದಲ್ಲಿರುವ ಕಂಬಗಳು ಆಕರ್ಷಕವಾದ ಉಬ್ಬು ಶಿಲ್ಪಗಳನ್ನು ಕೂಡ ಹೊಂದಿದೆ. ದೇವಾಲಯದ ಪ್ರವೇಶ ದ್ವಾರದ 2 ಬದಿಗಳಲ್ಲಿ ಆನೆಗಳ 2 ದೊಡ್ಡ ವರ್ಣರಂಜಿತ ಚಿತ್ರಗಳು ಕೂಡ ಕಾಣಿಸುತ್ತೆ. ಇನ್ನು ದೇವಸ್ಥಾನದ ಮುಂದೆಗಡೆ ಬಿಸಿಲು ಮಾರಮ್ಮ ದೇವಸ್ಥಾನ ಇದೆ. ಸ್ವಲ್ಪ ಮುಂದೆ ಹೋದರೆ ಶ್ರೀರಂಗನಾಥ ಸ್ವಾಮಿಯ ಹಳೆಯ ಅಂದರೆ ಅದನ್ನು ಪ್ರತಿಷ್ಠಾಪಿಸಿದ ಒಂದು ದೇವಸ್ಥಾನ ಇದೆ. ಅದನ್ನು ಅಲ್ಲಿರೋರು ಹೇಳ್ತಾರೆ ಕೂಡ. ಇದಿಷ್ಟು ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.